There's one thing we want to distinguish ourselves from others, not even the fact we don't take a collection. That can be a very earthly type of glorying. ಇತರ ಸಭೆಗಳಿಗಿಂತ ಒಂದು ಸಂಗತಿ ವಿಶಿಷ್ಟತೆ ಏನಪ್ಪ ನಮ್ಮಲ್ಲಿ ಅಂತಂದ್ರೆ ಕಾಣಿಕೆಯನ್ನು ತೆಗೆದುಕೊಳ್ಳದಿರುವುದಲ್ಲ, ಅದು ಲೋಕದ ಮಹಿಮೆ ಆಗ್ಬಿಡುತ್ತೆ. But the fact that we have a quality of fellowship with one another, which is far deeper than we've seen anywhere else. ನಾವು ಎಲ್ಲೂ ನೋಡದೇ ಇರುವಂತ ಒಂದು ಆಳವಾದ ಸಂಗತಿ ಏನ್ ನೋಡ್ಬೋದಪ್ಪ ಅಂದ್ರೆ ಅನ್ಯೋನ್ಯತೆಯ ಗುಣಮಟ್ಟವನ್ನ ನಾವಿಲ್ಲಿ ಹೊಂದ್ಕೋಬಹುದು. Then we are truly the body of Jesus Christ, the church that Jesus is building. ಆಗ ನಾವು ನಿಜವಾಗಿಯೂ ಯೇಸು ಕ್ರಿಸ್ತನು ಕಟ್ಟುತ್ತಿರುವಂತ ಸಭೆ ಆಗ್ತೀವಿ, ಕ್ರಿಸ್ತನ ದೇಹವಾಗ್ತೀವಿ. So John says that is the purpose with which I'm writing this letter. ಯೋಹಾನನ್ ಹೇಳ್ತಾನೆ ಈ ಒಂದು ಉದ್ದೇಶಕ್ಕಾಗಿ ನಾನು ಈ ಪತ್ರಿಕೆನ ಬರೀತಿದ್ದೀನಿ ಅಂತ. And so it's very important to understand that, let me repeat again, that when he saw the decline in Christendom in his time and the backsliding of churches and elders, ಇದನ್ನ ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಅದಕ್ಕಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಯೋಹಾನನು ಕ್ರೈಸ್ತತ್ವದಲ್ಲಿ ಕುಸಿಯುವಿಕೆ, ಸಭೆಯ ಹಿರಿಯರು ಮತ್ತು ಸಭೆಗಳು ಆತನ ಸಮಯದಲ್ಲಿ ಹಿಂಜಾರಿ ಬೀಳುವಂಥದ್ದನ್ನು ನೋಡಿದಾಗ, and elders who were ready to be rejected by the Lord. Imagine an elder brother to whom the Lord says, I'm going to spit you out of my mouth. ಒಬ್ಬ ಸಭಾ ಹಿರಿಯನು ಕರ್ತನಿಂದ ತಿರಸ್ಕರಿಸಲ್ಪಡುವಾಗ ಕಲ್ಪಿಸಿಕೊಳ್ಳ್ರಿ, ಒಬ್ಬ ಸಭಾ ಹಿರಿಯನಿಗೆ ದೇವರು ಹೇಳ್ತಾರೆ ನನ್ನ ಬಾಯಿಂದ ನಿಮ್ಮನ್ನ ಉಗುಳು ಬಿಡ್ತೀನಿ ಅಂತ. That means you were in my mouth, you were speaking my word till now, elder in Laodicea. You're an elder, right? I'm going to spit you out of my mouth. ನೀನು ಇಲ್ಲಿವರೆಗೂ ಲೆವೊದೋಕಿಯದ ಹಿರಿಯನಾಗಿ ನನ್ನ ಬಾಯಲ್ಲಿದ್ದುಕೊಂಡು ನನ್ನ ಮಾತುಗಳನ್ನಾಡ್ತಾ ಇದ್ದೆ, ನೀನು ಸಭಾ ಹಿರಿಯನಲ್ವಾ, ನಿನ್ನನ್ನು ನಾನು ಬಾಯಿಂದ ಉಗುಳ್ಬಿಡ್ತೀನಿ ಅಂತ ಹೇಳ್ತಾರೆ. Can you imagine the Lord telling an elder in Sardis, you just got a name that you're alive. You just sit up there in front and preach and everybody gives you a name, but you're dead. There's no life in you and you're an elder. ಸಾರ್ದೀಸಿನಲ್ಲಿರುವ ಸಭೆ ಹಿರಿಯನಿಗೆ ದೇವರು ಈ ರೀತಿಯಾಗಿ ಹೇಳ್ತಾರೆ, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ, ಎಲ್ಲರೆದುರುಗಡೆ ನಿಂತ್ಕೊಂಡು ಪ್ರಸಂಗ ಮಾಡ್ತಿ, ಹೆಸರು ತಗೊಳ್ತಿ, ಆದ್ರೆ ನಿನ್ನಲ್ಲಿ ಜೀವ ಇಲ್ಲ, ನೀನು ಸತ್ತವನಾಗಿದ್ದೆ ಎಂಬುದಾಗಿ ಹೇಳ್ತಾರೆ. John was a pretty strong apostle to write such things to elders. ಯೋಹಾನನು ಬಹಳ ಗಟ್ಟಿಯಾದ ಅಪೊಸ್ತಲನಾಗಿದ್ದನು, ಯಾಕಂದ್ರೆ ಈ ರೀತಿಯಾಗಿ ಸಭಾ ಹಿರಿಯರಿಗೆ ಬರೆಯೋದು ಅಂದ್ರೆ ಮತ್ತಿನ್ನೇನು. Yeah, he told them the truth about what the Lord thought about them. ಕರ್ತರು ಅವರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ಯೋಹಾನನು ಸತ್ಯವನ್ನ ನುಡಿದನಲ್ಲಿ. It's very, very important. So it's important for us to recognize fellowship with Jesus is the most important thing on the basis of which we build fellowship with one another. ಇತರರೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕಂದ್ರೆ ಯೇಸು ಕ್ರಿಸ್ತನೊಟ್ಟಿಗಿನ ಅನ್ಯೋನ್ಯತೆಯು ಹೆಚ್ಚು ಪ್ರಮುಖವಾಗಿದೆ. ಇದನ್ನ ಗ್ರಹಿಸಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. And he says further, verse 4, these things we write so that your joy may be made complete or full. ಹಾಗಾಗಿ ಆತನು 4ನೇ ವಚನದಲ್ಲಿ ಈ ರೀತಿಯಾಗಿ ಬರೀತಾನೆ ಮುಂದಾಗಿ, ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಇವುಗಳನ್ನು ಬರೆಯುತ್ತೇವೆ ಅಂತ. So I learned something from that. That's not only here. ನಾನು ಇದರಿಂದ ಏನೋ ಒಂದು ಕಲ್ತ್ಕೊಂಡಿದ್ದೀನಿ, ಅದು ಇಲ್ಲಿ ಮಾತ್ರ ಅಲ್ಲ. That the reason why so many Christians are not full of joy 24/7. I said 24/7. ಅನೇಕ ಕ್ರೈಸ್ತರು 7 ದಿನಗಳು 24 ಗಂಟೆ ಯಾಕೆ ಪೂರ್ಣ ಸಂತೋಷವಾಗಿಲ್ಲಪ್ಪ ಅಂತಂದ್ರೆ, ನಾನು ಹೇಳ್ತೀನಿ 7 ದಿನ 24 ಗಂಟೆ ಅಂತ. 24 hours a day, 7 days a week, full of the joy of the Lord. That's a scriptural verse. ವಾರದ 7 ದಿನ, ದಿನದ 24 ಗಂಟೆ ಕರ್ತನಲ್ಲಿ ಪೂರ್ಣ ಸಂತೋಷ, ಇದು ಸತ್ಯವೇದದ ವಚನ. Philippians 4:4. Rejoice in the Lord always. And again I say rejoice, which means we're supposed to rejoice 24 hours a day, 7 days a week. ಫಿಲಿಪ್ಪಿ 4:4, ಕರ್ತನಲ್ಲಿ ಯಾವಾಗಲೂ ಸಂತೋಷವುಳ್ಳವರಾಗಿರಿ. ಮತ್ತೊಮ್ಮೆ ಹೇಳ್ತೀನಿ, ಕರ್ತನಲ್ಲಿ ಸಂತೋಷವಾಗಿರ್ರಿ. ಅದರ ಅರ್ಥ ನಾವು ಯಾವಾಗಲೂ 24 ಗಂಟೆ ವಾರದ 7 ದಿನ ಸಂತೋಷವಾಗಿರಬೇಕು. And here it tells us how that can take place. He says, I'm writing these things to you so that you can know how you can have joy 24/7. ಅದು ಹೇಗೆ ಆಗುತ್ತದೆ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ವಾರದ 7 ದಿನ, ದಿನಕ್ಕೆ 24 ಗಂಟೆ ಹೇಗೆ ಪೂರ್ಣ ಸಂತೋಷದಿಂದ ಇರಬೇಕು ಅಂತ ಈ ಸಂಗತಿಗಳನ್ನ ನಾನು ನಿಮಗೆ ಬರೀತೇನೆ ಅಂತ ಹೇಳ್ತಾನೆ ಇಲ್ಲಿ. It's by fellowship with the Father and fellowship with one another. ಅದು ತಂದೆಯೊಟ್ಟಿಗಿನ ಅನ್ಯೋನ್ಯತೆ ಮತ್ತು ಇತರರೊಟ್ಟಿಗಿನ ಅನ್ಯೋನ್ಯತೆಯಿಂದ. The more you build fellowship with Jesus Christ and the Father, ನೀವು ತಂದೆಯೊಟ್ಟಿಗೆ ಮತ್ತು ಯೇಸು ಕ್ರಿಸ್ತನೊಟ್ಟಿಗೆ ಹೆಚ್ಚು ಅನ್ಯೋನ್ಯತೆಯನ್ನ ಕಟ್ಟಿಕೊಂಡಾಗ, and the more that results in fellowship with one another, you know that has a direct effect on the joy in your life. I can say that. ಇತರರೊಟ್ಟಿಗಿನ ಅನ್ಯೋನ್ಯತೆಯ ಫಲಿತಾಂಶದ ನೇರ ಪರಿಣಾಮ ನಿಮ್ಮ ಜೀವಿತದಲ್ಲಿ ಸಂತೋಷವಿರುತ್ತದೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. Joy in my life has not come through more money or no sickness or nothing like that. ನನ್ನ ಜೀವಿತದಲ್ಲಿ ಸಂತೋಷವು ಹೆಚ್ಚು ಹಣ ಇರುವುದರಿಂದ ಅಥವಾ ಕಾಯಿಲೆ ಇಲ್ಲದೆ ಇರುವುದರಿಂದ ಆ ರೀತಿಯಾಗಲ್ಲ ಬರುವಂತದ್ದು. My joy doesn't go down if I become sick. ನಾನು ಕಾಯಿಲೆ ಬಿದ್ದಾಗ ಸಂತೋಷ ಕಡಿಮೆ ಆಗಲ್ಲ. My joy does not go down if I lose money. These things don't interest me. ಹಣವನ್ನು ಕಳೆದುಕೊಂಡಾಗಲೂ ಕೂಡ ನನ್ನ ಸಂತೋಷವು ಕಡಿಮೆ ಆಗೋದಿಲ್ಲ.
ಈ ಸಂಗತಿಗಳ ಮೇಲೆ ನನಗೆ ಅಷ್ಟು ಆಸಕ್ತಿ ಇಲ್ಲ. My joy is entirely dependent on fellowship with God, and the result is my fellowship with others who want to have fellowship. Not everybody is interested in fellowship. ನನ್ನ ಸಂತೋಷವು ತಂದೆಯೊಟ್ಟಿಗಿನ ಅನ್ಯೋನ್ಯತೆಯ ಮೇಲೆ ಅವಲಂಬಿತವಾಗಿದೆ. ಇದರ ಫಲಿತಾಂಶವಾಗಿ ಅನ್ಯೋನ್ಯತೆಯನ್ನು ಬಯಸುವಂತ ಇತರರೊಟ್ಟಿಗೆ ಅನ್ಯೋನ್ಯತೆ ಮಾಡುವುದಾಗಿದೆ.